ಕನ್ಯಾ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ರಿ. ಈಗ ತುಲಾ ರಾಶಿಯಿಂದ ಖಂಡಿತಮ್ಮ ತುಲಾ ರಾಶಿಯವರೆಗೂ ತಿಳಿಸ್ಕೊಡ್ತಾನೆ. ಜೊತೆಗೆ ಇವತ್ತು ವಿಳೆದೆಲೆ ಬಂದಿದೆ. ನಿನ್ನೆ ವಿಳೆದೆಲೆ ನಿಂತಿತ್ತು. ಅಂದರೆ ವಿಳೆದೆಲೆ ನಿನ್ನೆ ಇದರ ಭವಿಷ್ಯತ್ತನ್ನು ತಿಳಿಸಬೇಕಾಗಿತ್ತು, ತಿಳಿಸ್ಲಿಕ್ಕಾಗಿರಲಿಲ್ಲ, ಸಮಯದ ಅಭಾವ ಇತ್ತು. ಅಂದರೆ ಇದರಿಂದ ದಾಂಪತ್ಯಕ್ಕೆ ಬರತಕ್ಕಂತಹ ದಾಂಪತ್ಯದಲ್ಲಿರ್ತಕ್ಕಂತಹ ವಿರಸವನ್ನು ಸರಸವನ್ನು ಹಾಗೆ ಹೇಗೆ ಮಾರ್ಪಡಿಸ್ಕೊಳ್ಬೋದು, ಗಂಡ ಹೆಂಡತಿರು ಇಬ್ಬರ ಮಧ್ಯದಲ್ಲಿ ಬರ್ತಕ್ಕಂತಹ ವೈರತ್ವವನ್ನು, ಆ ಒಂದು ಕೆಲವು ಕೆಟ್ಟ ಸನ್ನಿವೇಶಗಳೇನಾಗುತ್ತೆ, ಸಣ್ಣ ಪುಟ್ಟ ಜಗಳ ಕದನ ಬೆಳೆದು ಹೆಮ್ಮರ ಆಗಿಬಿಡುತ್ತೆ. ಎಂಥದ್ದೇ ಆದರೂ ಸಹಿತ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ. ಅಂದರೆ ರಾತ್ರಿ ಊಟ ಆಗಿ ತಾರ ಮಲಗಿದ್ರೆ ಆ ಜಗಳ ಎಲ್ಲ ಹೊರಟೋಗ್ಬಿಡುತ್ತಂತೆ. ಅಂದರೆ ಆ ಪ್ರೀತಿ ವಿಶ್ವಾಸವನ್ನು ಅಲ್ಲಿ ಬೆಸೀತಾರೆ. ಆದರೆ ಅಲ್ಲೂ ಸಹಿತ ಪ್ರೀತಿ ವಿಶ್ವಾಸವನ್ನು ಬೆಸಲಿಕ್ಕೆ ಆಗದಂತಹ ಗಾಢವಾದಂತಹ ಜಗಳ ಅಲ್ಲಿ ಆಗ್ತಿದ್ರೆ, ಗಂಡ ಹೆಂಡತಿ ಇಬ್ಬರು ಸಹಿತ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತೇಳಿ ಒಬ್ಬರು ಈ ಕಡೆ ಒಬ್ರು ಆ ಕಡೆ ತಿರ್ಕೊ ಮಲ್ಕೊಳ್ಳುವಂಥ ಸನ್ನಿವೇಶ ಆಗಿಬಿಟ್ರೆ ದಂಪತಿಗಳಲ್ಲಿ ನೆಮ್ಮದಿ ಇಲ್ಲ, ಸುಖ ಸಂತೋಷ ಇಲ್ಲ. ಮಾರನೇ ದಿವಸ ಬೆಳಗ್ಗೆ ಎದ್ದು ಉದ್ಯೋಗಕ್ಕೆ ಹೊರಡತಕ್ಕಂತಹ ಪುರುಷ ತಾನು ಗಂಡಸು ಹೊರ ಕೆಲಸಕ್ಕೆ ಹೊರಟರು ಸಹಿತ ಅಲ್ಲಿ ಆತನಿಗೂ ನೆಮ್ಮದಿ ಇರಲ್ಲ. ಮನೇಲಿ ನಿಂತು ಅಡುಗೆ ಮಾಡಿ ಮನೇಲಿ ಮಕ್ಕಳನ್ನ, ಮನೇಲಿರ್ತಕ್ಕಂಥ ಪರಿಸರ ಇದೆಲ್ಲ ಜವಾಬ್ದಾರಿ ತೆಗೆದುಕೊಂಡಿರ್ತಕ್ಕಂಥ ಮಹಿಳೆ ಹೆಣ್ಣುಮಗಳು, ಆ ತಾಯಿಗೂ ನೆಮ್ಮದಿ ಇರೋದಿಲ್ಲ. ಅದಕ್ಕೋಸ್ಕರ ಭಗವಂತ ಇಬ್ಬರನ್ನೂ ಸಹಿತ ಬೆಸೆದು ಏನೇ ಸಮಸ್ಯೆ ಬಂದರೂ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಿಟ್ಟಿದ್ದಾನೆ.